ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಬಾಪು ಸ್ಟೋರಿ. ಸೊ ನಾವಿಲ್ಲಿ ಹಂಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಆಟೋಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು 10 ಜನ ಸೇರಿಬಿಟ್ಟು ಆಟೋಲ್ಲಿ ಹೋಗ್ತಾ ಇದ್ವಿ. ನಾನು ಹಿಂದೆ ಕೂತ್ಕೊಂಡಿದ್ದೆ. ನನಗೆ ಆ್ಯಕ್ಚುಲಿ ಆಟೋಲ್ಲಿ ಹಿಂದೆ ಕೂತ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಕಾಮೆಂಟ್ ಮಾಡಿ. ಇದು ಬಂದುಬಿಟ್ಟು ತುಂಗಭದ್ರಾ ವಾಟರ್. ಸೊ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಎಲ್ಲ ಕಡೆಯೂ ಫುಲ್ ಗ್ರೀನರಿ ಇತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನವಂಬರ್ ಡಿಸೆಂಬರ್ ಟೈಮಲ್ಲಿ ಅಂತೂ ಬೆಸ್ಟ್ ಪ್ಲೇಸ್ ವಿಸಿಟ್ ಮಾಡೋಕ್ಕೆ. ಆ್ಯಂಡ್ ಏಪ್ರಿಲ್ ಮೇಯಲ್ಲಿ ಹೋದ್ರೆ ಅಂತೂ ತುಂಬ ಬಿಸಿಲಿರುತ್ತೆ. ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಯಾರು ಹೋಗಂಗಿತ್ತಂದರೆ ನವಂಬರ್ ಆ ಟೈಮಲ್ಲೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಅಥವಾ ಡಿಸೆಂಬರಲ್ಲಿ ಬೆಸ್ಟ್ ಟೈಮ್. ಸೊ ನಾವಿಲ್ಲಿ ಫಸ್ಟ್ ಕಲ್ಲಿನ ರಥ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ವಿ. ಸೊ ಇದು ಹೋಗ್ಬೇಕಾದ್ರೆ ನಿಮಗೆ ವೆಹಿಕಲ್ ಈ ಥರ ವ್ಯಾನು ಇರುತ್ತೆ, ಅಥವಾ ನಡ್ಕೊತಾದ್ರೂ ಹೋಗ್ಬೋದು. ಸೊ ನಾವು ಹೋಗಿದ್ದು ಮಧ್ಯಾಹ್ನ ತುಂಬ ಬಿಸಿಲಿತ್ತು. ಸೊ ಇಲ್ಲೇ ಹತ್ರ ಅಂತ ಹೇಳ್ಬಿಟ್ಟು ನಮ್ಮ ಕಸಿನ್ ಕರ್ಕೊಂಡು ಹೋಗಿದ್ದ. ತುಂಬ ಬಿಸಿಲಿತ್ತು. ಸೊ ನಮಗೆ ಇದು ಹೋಗಿ ಬರೋಷ್ಟರಲ್ಲೇ ತುಂಬ ಟೈರ್ಡ್ ಆಗೋಗ್ಬಿಟ್ಟಿತ್ತು. ಇದು ಬಂದುಬಿಟ್ಟು ಗೆಜ್ಜಲ ಮಂಟಪ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ರಾಣಿ ಡ್ಯಾನ್ಸ್ ಮಾಡ್ತಿದ್ಲಂತೆ. ಸೊ ಇದು ರಾಣಿ ಡ್ಯಾನ್ಸ್ ಮಾಡೋ ಜಾಗ. ಸ್ಪೆಷಲ್ ಗೆಸ್ಟ್ ನೋಡಿ ಎಷ್ಟು ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಈ ಬಿಸಿಲಲ್ಲಿ ನಾವು ನಡ್ಕೊತಾ ಹೋಗ್ತಾ ಇದ್ವಿ. ಇದು ಬಂದುಬಿಟ್ಟು ಕುದುರೆಗೊಂಬೆ ಮಂಟಪ. ಸೊ ಆನ್ ದಿ ವೇ ನೀವು ನಡ್ಕೊತ ಹೋಗ್ಬೇಕಾದ್ರೆ ಇವೆಲ್ಲ ನೋಡ್ಕೊತ ಹೋಗ್ಬೋದು. ಬಟ್ ವ್ಯಾನಲ್ಲಾದರೆ ಸುಮ್ಮನೆ ಜಸ್ಟ್ ಹಿಂಗೆ ತೋರಿಸ್ಬಿಟ್ಟು ಹೋಗ್ತಾರೆ ಇನ್ನು. ಆ್ಯಂಡ್ ನೆಕ್ಸ್ಟ್ ಇದು ಬಂದುಬಿಟ್ಟು ಪುಷ್ಕರ್ಣಿ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದುಬಿಟ್ಟು ತುಂಬ ದೊಡ್ಡ ದೊಡ್ಡ ಆಮೆಗಳೆಲ್ಲ ಇದ್ವು, ಫಿಶಸ್ನೂ ಇದ್ವು. ತುಂಬ ಚೆನ್ನಾಗಿತ್ತು ಇದು. ಆ್ಯಂಡ್ ಇಲ್ಲೆಯಿಂದ ಅಂಜನಾದ್ರಿ ಬೆಟ್ಟನೂ ಕಾಣಿಸ್ತಾ ಇತ್ತು. ಸೊ ನಾನು ಆಲ್ರೆಡಿ ಹೋಗಿ ಬಂದಿದ್ದೆ, ತುಂಬ ಚೆನ್ನಾಗಿತ್ತು ಇದು ಟೆಂಪಲ್ನು. ಆ್ಯಂಡ್ ಇದು ಬಂದುಬಿಟ್ಟು ವಿಠಾಲ ಬಜಾರ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಕಲ್ಲಿನ ರಥ ನೋಡೋದಕ್ಕೆ ಒಬ್ಬೊಬ್ಬರಿಗೆ ಎಂಟ್ರಿ 40 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಆ ಚಿಕ್ಕ ಚಿಕ್ಕ ಪಿಲ್ಲರ್ಸಿಂದ ಬಾರಿಸ್ತಾ ಹೋದರೆ ಮ್ಯೂಸಿಕ್ ಬರುತ್ತೆ. ಸೊ ಅವಾಗೆಲ್ಲ ಎಂಟ್ರಿ ಇತ್ತು, ಇವಾಗ ಇದಕ್ಕೆಲ್ಲ ಕ್ಲೋಸ್ ಮಾಡಿದ್ದಾರೆ. ಎಷ್ಟು ಬಿಸಿಲಿತ್ತು ಅಂತಂದರೆ ನಾವು ಒಳಗಡೆ ಬಂದು ಈ ಕಲ್ಲುಗಳನ್ನೆಲ್ಲ ಟಚ್ ಮಾಡ್ತಾ ಇದ್ವಿ. ಸೊ ತುಂಬ ಕೂಲಿತ್ತು. ಆ ಕಲ್ಲುಗಳು ಮಾತ್ರ ಹೀಟೇ ಆಗಿದ್ದಿಲ್ಲ. ಆ್ಯಂಡ್ ಈ ಆರ್ಕಿಟೆಕ್ಚರ್ ಮಾತ್ರ ನೋಡಿದ್ರೆ ತುಂಬ ವಾವ್ ಅನಿಸುತ್ತೆ. ಅಸಲು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಸೆಟ್ಟಿಂಗ್ ಇರ್ತಾವಲ್ಲ, ಸೆಟ್ಟಿಂಗ್ ಮಾಡ್ತಾವ. ಈ ಮರ ಬಂದುಬಿಟ್ಟು ತುಂಬ ಫೇಮಸ್. ಇದು ಬಂದುಬಿಟ್ಟು 162 ಇಯರ್ಸ್ ಓಲ್ಡ್ ಅಂತೆ. ನೋಡೋ ಇಲ್ಲಿ ಇಲ್ಲ ಇತ್ತದ ಇವಾಗ ಜಂಪ್ ಕೋತಿ ಅನ್ನೋದು ಮಾಡಕ್ ಅದು ನೋಡುತ್ತೆ ಅದೇ ಅಲ್ಲ.
ಇಲ್ಲೇ ಇತ್ತು ಆ್ಯಕ್ಚುಲಿ ಇಷ್ಟೊತ್ತು ಅಲ್ಲ ಇಲ್ಲೊಂದು ಇದೆ ಉಡೇರೆ ಇದು ಬೇರೆ ಸೊ ಇಲ್ಲಿರೋ ಬಜಾರಲ್ಲಿ ಡೈಮಂಡ್ಸ್ ಎಲ್ಲ ಮಾಡ್ತಿದ್ರಂತೆ ಒಂದು ಕಾಲದಲ್ಲಿ. ಆ್ಯಂಡ್ ನಾವಿನ್ನ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳ್ಬಿಟ್ಟು ಖಾನಾವಳಿಗೆ ಹೋಗಿದ್ವಿ. ಹಂಪಿ ಸೈಡ್ ಎಲ್ಲನೂ ಆ ಕಡೆ ಖಾನಾವಳಿ ತುಂಬ ಫೇಮಸ್. ಸೊ ಇನ್ ಕೇಸ್ ಯಾರಾದರೂ ಹೋದರೆ ಖಂಡಿತ ಟ್ರೈ ಮಾಡಿ ಖಾನಾವಳಿಯಲ್ಲಿ. ಸೊ ನಾವಿನ್ನು ನೆಕ್ಸ್ಟ್ ಬಂದಿದ್ದು ಯಂತ್ರೋದ್ಧಾರಕ ಟೆಂಪಲ್ ಹನುಮಾನ್ದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಳಗಡೆ ರಾಮ ಸೀತಾ ಟೆಂಪಲ್ ಇದೆ, ಆಮೇಲೆ ಮೇಲ್ಗಡೆ ಬಂದುಬಿಟ್ಟು ಹನುಮಾನ್ದು. ನೀನ್ ಕಟ್ಟ ಸ್ವಾತಿ ಮೂರಂತ ಆ್ಯಂಡ್ ಈ ಟೆಂಪಲ್ ಹತ್ರ ವ್ಯೂ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು. ಸೊ ನಾವು ಆರಾಮಾಗಿ ಒಂದು ಹಾಫ್ ಆನ್ ಅವರ್ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ಇನ್ನು ಇದಾದಮೇಲೆ ನಾವು ನೆಕ್ಸ್ಟ್ ವಿರೂಪಾಕ್ಷ ಟೆಂಪಲ್ಗೆ ಬಂದಿದ್ವಿ. ಆ್ಯಂಡ್ ನಾವು ಹೋಗಿದ್ದು ಮಂಡೇ ಆಗಿರೋದ್ರಿಂದ ಸೊ ದರ್ಶನ ಬೇಗ ಆಯಿತು. ನಾರ್ಮಲಾಗಿ ವೀಕೆಂಡ್ಸ್ ಆದರೆ ಫುಲ್ ರಶ್ ಇರುತ್ತೆ. ಸೊ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 5:30 ಆ ಥರ ಆಗ್ತಾಯಿತ್ತು. ಸೊ ಸನ್ಸೆಟ್ ಆಗ್ತಿರೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ವ್ಯೂ. ಆ್ಯಂಡ್ ಇದು ಬಂದುಬಿಟ್ಟು ನೆಕ್ಸ್ಟ್ ಸಾಸಿವೆ ಕಾಳು ಗಣಪತಿ ಅಂತ ಹೇಳ್ಬಿಟ್ಟು ಇಲ್ಲಿ ಸನ್ಸೆಟ್ ಆಗುತ್ತೆ, ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತಿದ್ರು. ಬಟ್ ನನಗೆ ಹತ್ತಗಂತೂ ಕೈಲಾಗ್ತಿದ್ದಿಲ್ಲ, ತುಂಬ ಟೈರ್ಡ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಈ ಗಣೇಶ ಹಿಂದೆ ಗೌರಿನೂ ಕಾಣಿಸ್ತಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ಲು. ನೋವು ಅಂತ ಅಲ್ಲ ದೆನ್ ನೋವು ಅಂತ ಯಾರು ಅಟ್ಯಾಕ್ ಮಾಡಿದ್ರಲ್ಲ ಆ ಟೈಮ್ದಾಗ ಕೈ ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಮಾಲ್ಯವಂತ ರಘುನಾಥ ಟೆಂಪಲ್ ಅಂತಲೂ ಹೋಗಿದ್ವಿ. ಸೊ ಇದಕ್ಕೆ ಬಂದುಬಿಟ್ಟು ಆಟೋ ಕೆಳಗಡೆನೇ ಸ್ಟಾಪ್ ಮಾಡಿದ್ರು, ಮೇಲೆ ಅಪ್ಪಿದೆ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ವಾಕ್ ಮಾಡ್ಕೊಂಡು ಹೋಗೋಷ್ಟರಲ್ಲಂತೂ ತುಂಬ ಸಾಕಾಗ್ಬಿಟ್ಟಿತ್ತು. ಡೇಯಲ್ಲಿ ಆಲ್ರೆಡಿ ಫುಲ್ ಟಯರ್ಡ್ ಆಗಿತ್ತು, ಇನ್ನು ಇದು ಬೆಟ್ಟ ಹತ್ತೋಷ್ಟರಲ್ಲಂತೂ ಇನ್ನೂ ಟಯರ್ಡ್ ಆಗಿತ್ತು. ಬಟ್ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿತ್ತು, ಯಾರಾದರೂ ಹೋದರೆ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಸನ್ಸೆಟ್ ಪಾಯಿಂಟ್ನೂ ಇದೆ. ಅಷ್ಟೆಲ್ಲ ಟಯರ್ಡ್ ಆಗಿದ್ರು ಇನ್ನು ಈ ವ್ಯೂ ನೋಡಿದ ತಕ್ಷಣವೇ ನಮಗೆ ಆ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡ್ತು. ಆ್ಯಂಡ್ ಆದಮೇಲೆ ಇಲ್ಲಿ ರಾಮ ಬಂದುಬಿಟ್ಟು ಬಿಲ್ಲು ಹೊಡಿತಾನಂತೆ. ಸೊ ಆವಾಗ ನೀರು ಬರುತ್ತಂತೆ. ಸೊ ಅದು ಪಾಯಿಂಟ್ನೂ ಅಲ್ಲೇ ಇದೆ. ಸೊ ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೋಬೋದು, ಕೂತ್ಕೊಂಡ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಹಂಗೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಾವು ಹೋಗೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟೇ ಆಗಿತ್ತು, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸ್ವಾತಿ ಬಾಪು ಸ್ಟೋರೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.